ಎಲ್ಲರಿಗೂ ನಮಸ್ಕಾರ. There was a small technical issue, voice ಕೇಳಿಸ್ತಿರಲಿಲ್ಲ ಅಂತ. I hope it is cleared now. So ಮೈಸೂರು ಜಿಲ್ಲೆಯಲ್ಲಿ ಈವರೆಗೂ ಆ್ಯಸ್ ಆನ್ ಡೇಟ್ ನಮ್ಮ ಜಿಲ್ಲೆಯಲ್ಲಿ we have about 18,000 active cases. ನಾವು ಈ ನಂಬರ್ಸ್ ಅನಲೈಸ್ ಮಾಡಿದ ಮೇಲೆ 20 days ಹಿಂದೆ ನಮಗೆ ಓನ್ಲಿ in the ತಾಲೂಕ್ಸ್ there were only about 10% ಪಾಸಿಟಿವ್ ಕೇಸಸ್ ಈ ಇರುವಂಥ ಟೋಟಲ್ ಕೇಸಸ್ನಲ್ಲಿ. ಮಿಕ್ಕಿದ 90% ಆಫ್ ದ ಕೇಸಸ್ ನಮಗೆ ಸಿಟಿನಲ್ಲೇ ಇತ್ತು. ಆದರೆ ಕೆಲವೊಂದು 15 ಡೇಸಿಂದ ನಾವು ಮಾಹಿತಿ ನೋಡಿದರೆ 50% ಆಫ್ ದ ಕೇಸಸ್ ತಾಲೂಕ್ಸಿಂದನೇ ಬರ್ತಾಯಿದೆ. ಇದರ ಅರ್ಥ ಕಮ್ಯುನಿಟಿ ಸ್ಪ್ರೆಡ್ ಎಟ್ ದ ವಿಲೇಜ್ ಲೆವೆಲ್ ಆಗೋಗಿದೆ. ಈ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅಂತ ನಾವು ನೋಡಿದಾಗ ನಾವು ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ, ಕೋವಿಡ್ ಮಿತ್ರ ಅಂತ. May 1st ಇದು ಎಲ್ಲ ತಾಲೂಕಿನಲ್ಲಿ ಶುರು ಮಾಡಿದ್ದೀವಿ. ನಮ್ಮ ತಾಲೂಕ್ಸ್ನಲ್ಲಿ 150 ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇದೆ. ಎಲ್ಲ PHCಸನ್ನು ನಾವು ಕೋವಿಡ್ ಮಿತ್ರ ಅಂತ ಘೋಷಣೆ ಮಾಡಿದ್ದೀವಿ. ಏನಕ್ಕೆ ಇದು ಮಾಡಿದ್ದೀವಿ ಅಂದರೆ, ನಾವು ನಮ್ಮ ಜಿಲ್ಲೆಯಲ್ಲಿ ಆಗುವಂಥ ಎಲ್ಲ ಡೆತ್ಸ್ ನಾವು ಪ್ರತಿದಿನ ಅನಲೈಸ್ ಮಾಡ್ತೀವಿ. ದಿನಕ್ಕೆ ಒಂದು 10, 15, 20, 25 ತನಕ ಒಂದೊಂದು ದಿನ ಡಿಫ್ರೆಂಟ್ ನಂಬರ್ಸಿಂದ ಡೆತ್ಸ್ ಆಗ್ತದೆ. ನಾವು ಡೆತ್ಸ್ ಎಲ್ಲ ಅನಲೈಸ್ ಮಾಡ್ತಾ ಇರುವಾಗ ನಮಗೆ ಏನು ಅರ್ಥ ಆಗಿದೆ ಅಂದರೆ, ಎಲ್ಲ ಲೇಟ್ ಅಡ್ಮಿಷನ್, ಲೇಟ್ ಪ್ರೆಸೆಂಟೇಷನಿಂದ ಸುಮಾರು ಜನ, ಅಪಾರ್ಟ್ ಫ್ರಮ್ ಕೋಮಾರ್ಬಿಡಿಟಿ, ಏಜ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಸೊ ಎಲ್ಲ ಅನಲೈಸ್ ಮಾಡಿದ ಮೇಲೆ ನಮ್ಗೆ ಅರ್ಥ ಆಗಿದೆ ದಟ್ ದ ಫಸ್ಟ್ 5 days, ಮೊದಲ 5 ದಿನ ಆನ್ಸೆಟ್ ಆಫ್ ಸಿಮ್ಟಮ್ಸಿಂದ ತುಂಬ ಕ್ರೂಷಿಯಲ್ ಇದೆ, ತುಂಬ ಇಂಪಾರ್ಟೆಂಟ್ ಇದೆ. ಆ ಮೊದಲ 5 ದಿನ ನಾವು ಸರಿಯಾದ ಔಷಧಿ ಉಪಚಾರ ಮಾಡಿದರೆ ನಾವು ಹೋಮ್ ಐಸೋಲೇಷನಿಂದನೇ 80 to 90% ಆಫ್ ದ ಕೇಸಸ್ ನಾವು ಗುಣಮುಖರಾಗಬಹುದು. ನನ್ನ ಸ್ವಂತ ಫ್ಯಾಮಿಲಿನಲ್ಲಿ 4 ದಿನ 5 ದಿನ ಹಿಂದೆಯೇ ಪಾಸಿಟಿವ್ ಬಂದಿದೆ. ಎಲ್ಲರಿಗೂ ಬಂದಿದೆ. ನಾವು ಟೆಸ್ಟ್ ಮಾಡ್ಕೊಂಡಿದ್ದೀವಿ, ನಮ್ಮದು ನೆಗೆಟಿವ್ ಆಗಿತ್ತು. ಬಟ್ ನಾವು ಎಲ್ಲ ಮೆಡಿಸಿನ್ಸ್ ತಗೊಂಡಿದ್ವಿ. ಸೊ ಇವತ್ತಿಗೆ 5th day ಆಗ್ತಾಯಿದೆ. ಸೊ ಫಸ್ಟ್ 5 days ನಾವು ಏನು ಮಾಡಿದ್ವಿ ಅಂದರೆ, ಈಗೇನು ದೇರ್ ಆರ್ ಸ್ಪೆಸಿಫಿಕ್ ಟ್ಯಾಬ್ಲೆಟ್ಸ್ ಇದೆ. ಈಗ ನಮಗೆ ಫೀವರ್ ಬಂದರೆ ಪ್ಯಾರಾಸೆಟಮಾಲ್, ಡೋಲೋ, ಇದು ಕೋಲ್ಡ್ ಇದ್ದರೆ ಸಿಟ್ರಜಿನ್ ಥರ. ಇಂಪಾರ್ಟೆಂಟ್ ಟ್ಯಾಬ್ಲೆಟ್ಸ್ ಇಸ್ ಐವರ್ಮೆಕ್ಟಿನ್. ಗೌರ್ಮೆಂಟು ಪ್ರಿಸ್ಕ್ರೈಬ್ ಮಾಡ್ತಾ ಇರುವಂಥದ್ದು ಐವರ್ಮೆಕ್ಟಿನ್. ಐವರ್ಮೆಕ್ಟಿನ್ ಇಸ್ ಅನ್ ಆ್ಯಂಟಿ ಪ್ಯಾರಾಸೈಟಿಕ್, ಇಟ್ಸ್ ಅನ್ ಇಮ್ಯೂನೋ ಮಾಡ್ಯುಲೇಟರ್. ಸೊ ಅದು ಫಸ್ಟ್ 5 daysನಲ್ಲಿ ನಮ್ಮ ಇಮ್ಯೂನ್ ಇದನ್ನು ಹೆಚ್ಚು ಮಾಡುತ್ತದೆ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಅನ್ ಆ್ಯಂಟಿ ಪ್ಯಾರಾಸೈಟಿಕ್. ಸೊ ತುಂಬ ಎಸೆನ್ಷಿಯಲ್ ಫಸ್ಟ್ 3 days ಐವರ್ಮೆಕ್ಟಿನ್ ತಗೊಳ್ಳೋದು. ಇದರ ಜೊತೆಗೆ ನಾನು ಡಾಕ್ಸಿಸೈಕ್ಲಿನ್ 100 mg ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಬೆಳಗ್ಗೆ BD ಅಂತ ಏನು ಹೇಳ್ತೀವಿ, ಬೆಳಗ್ಗೆ ಸಂಜೆ ತಗೊಂಡಿದ್ದೀವಿ. ಸೊ ಇವತ್ತಿಗೆ 5th day ಇದೆ. ವಿ ಆರ್ ಆಲ್ ಫೈನ್ ಎಟ್ ಹೋಮ್. ಸೊ ಇದು ಔಟ್ ಆಫ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಆ್ಯಂಡ್ ಎಲ್ಲರೂ ಸುಮಾರು ಜನ ಇಲ್ಲಿ ಕೋವಿಡ್ ಮಿತ್ರ ನಾವು ಮಾಡಿದ್ದೀವಿ. ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ದಿನಕ್ಕೆ 100, 150, 200 ಜನ ಈ PHCಗಳಿಗೆ ಬಂದು ಅವರಿಗೆ ಟೆಸ್ಟ್ ಮಾಡಿಸ್ಕೊಂಡು, ಟೆಸ್ಟ್ ಅಂದರೆ ಡಾಕ್ಟರ್ ಪರೀಕ್ಷೆ ಮಾಡಿ ಅವರಿಗೆ ಔಷಧಿಗಳು ಕೊಡ್ತಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ವಿಲೇಜ್ ಲೆವೆಲ್ನಲ್ಲಿ ಸಾಧ್ಯವಾದಷ್ಟು ಸ್ಪ್ರೆಡ್ ಕಮ್ಮಿ ಮಾಡಲಿಕ್ಕೆ ಇದೊಂದು ಮಹತ್ವದ ಕೆಲಸ ನಾವು ಮಾಡ್ತಾ ಇರುವಂಥದ್ದು. ಪ್ರತಿ PHCನಲ್ಲಿನೂ ನಾವು ಎಸೆನ್ಷಿಯಲ್ ಮೆಡಿಸಿನ್ ಸ್ಟಾಕ್ ಮಾಡ್ತಾಯಿದ್ದೀವಿ. ಸುಮಾರು ಪ್ರೈವೇಟ್ ಸೆಕ್ಟರ್ನವರು, ಶಾಸಕರು ಎಲ್ಲರೂ ಅವರವರ ಫಂಡ್ಸಿಂದನೂ ಔಷಧಿಗಳನ್ನು ಖರೀದಿ ಮಾಡಿ ಕೊಡ್ತಿದ್ದಾರೆ. ಕೆಲವೊಂದು ತಾಲೂಕಿನಲ್ಲಿ ಕಿಟ್ಸ್ ಮಾಡಿನೂ ಕೊಡ್ತಿದ್ದೀವಿ. ಮೊನ್ನೆ ಮೈಸೂರು ತಾಲೂಕಿನಲ್ಲಿನೂ ಅದೇ ಮಾಡಿದ್ದೀವಿ. ಏನೇನು ಯಾವಾಗ ತಗೋಬೇಕು ಅಂತ ಬರೆದೂ ಕೊಟ್ಟಿದ್ದೀವಿ. ಆ್ಯಂಡ್ IEC ಪ್ರೋಗ್ರಾಮ್ ಹಾಡುಗಳ ಮುಖಾಂತರ ಎಲ್ಲ ಕಡೆ ನಾವು ಪ್ರಚಾರ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ದೀವಿ. ಮೊದಲ 5 ದಿನ ಪಂಚಸೂತ್ರ ಅಂತ ಹೇಳಿ, ಮೊದಲ 5 ದಿನ ಏನೇನು ಮಾಡಬೇಕು. ಸಪೋಸ್ ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಸಿಮ್ಟಮ್ಸ್ ಬಂದಿದೆ, ಜ್ವರ, ಎನಿ ಆಫ್ ದ ಸಿಮ್ಟಮ್ಸ್, ಈಗ ಆ್ಯಸ್ ಎ ಟೋಲ್ಡ್ ಹೊಟ್ಟೆ ನೋವು, ಡಯೇರಿಯಾ, ಇಂಥದ್ದು ಆಲ್ಸೋ ಸಿಮ್ಟಮ್ಸ್ ಇದೆ, ನೀವು ಇಮಿಡಿಯೇಟಾಗಿ ನಿಮ್ಮ ಹತ್ತಿರ ಇರುವಂಥ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗೆ ಹೋಗಿ. ಹಿಂದೆ ಏನು ಮಾಡ್ತಾಯಿದ್ದೀವಿ, ಯಾರಿಗಾದರೂ ಹುಷಾರಿಲ್ಲ ಅಂದಾಗ ಫಸ್ಟ್ ಟೆಸ್ಟ್ಗೆ ಕೊಡ್ತಾಯಿದ್ವಿ. ಹುಷಾರಿಲ್ಲದೆ ಇರುವ 1-2 ದಿನಕ್ಕೆ ಟೆಸ್ಟ್ ಕೊಡ್ತೀವಿ. ಟೆಸ್ಟ್ ರಿಸಲ್ಟ್ 1-2 ದಿನಕ್ಕೆ ಬರುತ್ತದೆ. ಆಮೇಲೆ ಅದರ 5 days ಕಳೆದೋಗಿದ ಮೇಲೆ ನಮಗೆ ಲಂಗ್ಸ್ಗೆ, ರೆಸ್ಪಿರೇಟರಿ ಸಿಸ್ಟಮ್ಗೆ ಇನ್ಫೆಕ್ಷನ್ ಹೋಗಿ ನಮಗೆ ಆಕ್ಸಿಜನ್ ಬೆಡ್ ಅಥವಾ ICU ಅವಶ್ಯಕತೆ ಬರ್ತಾಯಿತ್ತು. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ, ಬಿಕಾಸ್ ನಾವು ಅಷ್ಟೇ ಆಕ್ಸಿಜನ್ ಬೆಡ್ಸ್, ಅಷ್ಟೇ ಆಕ್ಸಿಜನ್ ICU ಬೆಡ್ ಸೃಜನೆ ಮಾಡಲಿಕ್ಕಾಗುತ್ತದೆ. ನಾವು ಇದು ತಡಿಬೇಕಂದ್ರೆ ನಾವು ಫಸ್ಟ್ 5 days ಕರೆಕ್ಟಾಗಿ ನಾವು ಹ್ಯಾಂಡಲ್ ಮಾಡಲೇಬೇಕು. ದಿಸ್ ಇಸ್ ಔಟ್ ಆಫ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಆ್ಯಂಡ್ ಸುಮಾರು ಜನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಹೇಳಿದ್ದಾರೆ, ಎಲ್ಲರೂ ಮೊದಲ 5 ದಿನ ಔಷಧಿ ಪಡೆದಿದ್ದರೆ ಗುಣಮುಖರಾಗಿದ್ದಾರೆ. ಬಹಳ ಕಮ್ಮಿ ಕೇಸಸ್ನಲ್ಲಿ, ಲೆಸ್ ದ್ಯಾನ್ 10 to 5% ಕೇಸಸ್ನಲ್ಲಿ ಅವರಿಗೆ ಹಾಸ್ಪಿಟಲೈಸೇಷನ್ ಅವಶ್ಯಕತೆ ಇದೆ. ಹಾಸ್ಪಿಟಲೈಸೇಷನ್ ಯಾವಾಗ ಬೇಕಾಗುತ್ತದೆ ಅಂದರೆ, ನಮಗೆ ಬರುವಂಥ ಸಣ್ಣ ಪುಟ್ಟ ಜ್ವರವನ್ನು ನಾವು ನೆಗ್ಲೆಕ್ಟ್ ಮಾಡಿ ಬರೀ ಕ್ರೋಸಿನ್ ಅಥವಾ
ಡೋಲೋ ತಗೊಂಡು ಸುಮ್ಮನೆ ಇದ್ದು ಯಾವ ಥರದ ಈಗ ಡಾಕ್ಸಿಸೈಕ್ಲಿನ್ ಇಸ್ ಅ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್. ಐವರ್ಮೆಕ್ಟಿನ್ ತಗೊಂಡೆ, ಡಾಕ್ಸಿಸೈಕ್ಲಿನ್ ತಗೊಂಡ್ರೆ ಬರೀ ಇಫ್ ಯು ಓನ್ಲಿ ಟೇಕ್ ಕೋಲ್ಡ್ ಆ್ಯಂಡ್ ಫೀವರ್ ಅದು ಅಸಿಂಪ್ಟೊಮ್ಯಾಟಿಕ್ ಆಗಿ ಮಾಡುತ್ತದೆ, ಬಟ್ ಅದರಿಂದ ಏನೂ ಉಪಯೋಗ ಆಗ್ತಾಯಿಲ್ಲ. ಸೊ ಈಗ ನಮ್ಮ ಜಿಲ್ಲೆಯಲ್ಲಿ ಇರುವಂಥ 18,000 ಆ್ಯಕ್ಟಿವ್ ಕೇಸಸ್ನಲ್ಲಿ ಅರ್ಧರಷ್ಟು ಹೋಮ್ ಐಸೋಲೇಷನ್ನಲ್ಲೇ ಇದ್ದಾರೆ. 9,000 ಕೇಸಸ್ ಹೋಮ್ ಐಸೋಲೇಷನ್ನಲ್ಲೇ ಇದ್ದಾರೆ. ಮಿಕ್ಕಿದವರು CCCನಲ್ಲಿ, ಹಾಸ್ಪಿಟಲ್ನಲ್ಲಿ ಅಲ್ಲಿ ಇದ್ದಾರೆ. ತಾಲೂಕು ಮಟ್ಟದಲ್ಲಿ ನಾವು ಇಂಥ ವೇಗವಾಗಿ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ಈ ಕೋವಿಡ್ ಮಿತ್ರ ಕಾನ್ಸೆಪ್ಟ್ ತಂದಿದ್ದು ಎಲ್ಲರ ಮನೆಗೂ ಇದು ತಲುಪಬೇಕು. ಈಗ ಎಲ್ಲ ಆಶಾ, ಅಂಗನವಾಡಿ ಎಲ್ಲ ಕಾರ್ಯಕರ್ತರು ನಾವು ಮನೆಗೂ ಸ್ಟಿಕ್ಕರು ಅಂಟಿಸುವ ಕೆಲಸನೂ ಮಾಡ್ತಾಯಿದ್ದೀವಿ. ಇದರ ಹೆಸರು ಜೊತೆ ಇದರ ಡೋಸೇಜ್, ಇದು ಎಷ್ಟು ದಿನ ತಗೋಬೇಕು ಎಲ್ಲವನ್ನು ಪ್ರತಿ ಮನೆಗೂ ಹೋಗಿ ನಾವು ಸ್ಟಿಕ್ಕರ್ ಅಂಟಿಸಿ ಅವರಿಗೆ ತಿಳುವಳಿಕೆ ಕೊಡುವಂಥ ಪ್ರಯತ್ನವೂ ಮಾಡ್ತಾಯಿದ್ದೀವಿ. ಮ್ಯಾಸಿವ್ ನಾವು IEC ಔಟ್ರೀಚ್ ಪ್ರೋಗ್ರಾಮ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಬಿಕಾಸ್ ಫಸ್ಟ್ ವೇವ್ನಲ್ಲಿ ಬರೀ ಟೆಸ್ಟಿಂಗ್ ಬಗ್ಗೆನೇ ನಾವು ತುಂಬ ಒತ್ತು ಕೊಟ್ಟಿದ್ದೀವಿ, ಟೆಸ್ಟ್ ಮಾಡ್ಕೊಳ್ಳಿ. ಬಟ್ ಈ ಸತಿ ಇಟ್ ಇಸ್ ಆನ್ ಟ್ರಯೇಜಿಂಗ್. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮೋರ್ ದ್ಯಾನ್ ಟೆಸ್ಟಿಂಗ್ ಡಾಕ್ಟರ್ಗೆ ತೋರಿಸ್ಕೊಂಡು ಔಷಧಿ ಪಡೆಯುವುದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಮೊದಲೈದು ದಿನ ಏನು ಪಂಚಸೂತ್ರ ಅಂತ ನಾವು ಏನು ಹೇಳಿ ಕೊಡ್ತಾ ಇದ್ದೀವಿ, ಅಪಾರ್ಟ್ ಫ್ರಮ್ ಮಾಸ್ಕಿಂಗ್, ಐಸೋಲೇಷನ್, ಟೇಕಿಂಗ್ ಈ ಎಸೆನ್ಷಿಯಲ್ ಮೆಡಿಸಿನ್ಸ್ ಏನು ತಗೋಬೇಕು, ಪೌಷ್ಟಿಕ ಆಹಾರ ತಗೋಬೇಕು, ಪ್ರೋನ್ ಪೊಸಿಷನ್ನಲ್ಲಿ ಮಲ್ಕೊಳ್ಬೇಕು, ಅಂದರೆ ಮಕಾಡೆ ಮಲ್ಕೋದು ಅಂತ ಏನು ಹೇಳ್ತೀವಿ, ಆ ಪ್ರೋನ್ ಪೊಸಿಷನ್ ಬಗ್ಗೆ ಎಲ್ಲ ಕಡೆ ಸಾಕಷ್ಟು ನಾವು IC ಪ್ರಚಾರ ಮಾಡ್ತಾಯಿದ್ದೀವಿ. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಏನಂದರೆ ಈ ಮೊದಲೈದು ದಿನ ಆನ್ಸೆಟ್ ಆಫ್ ಸಿಂಪ್ಟಮ್, ನಿಮ್ಮ ಮನೆಯಲ್ಲಿ ಯಾರಾದರೂ ಸಿಂಪ್ಟಮ್ಯಾಟಿಕ್ ಆಗಿದ್ದರೆ ತಕ್ಷಣ ಔಷಧಿ ತಗೊಳ್ಳೋದು ಶುರು ಮಾಡಬೇಕು. ನಿಮ್ಮ ಹತ್ತಿರ PHCಗೆ ಆದರೂ ಹೋಗಿ. ಆ್ಯಂಡ್ ಯಾರ್ಯಾರು ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಇರ್ತಾರೆ, ನನ್ನ ಕೇಸ್ನಲ್ಲಿ ನಾನು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ದೆ. ನಾನು 5 days, 2 days ಮೈ 5th day 5 days ಕೋರ್ಸು ತಗೊಂಡಿದ್ದೀನಿ. ಸೊ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ಟೇಕ್ ನೆಸೆಸರಿ ಮೆಡಿಕೇಷನ್. ಸಣ್ಣ ಜ್ವರನೂ ನೆಗ್ಲೆಕ್ಟ್ ಮಾಡಬೇಡಿ. ಯಾವಾಗಲೂ ಬರುವಂಥ ಕೆಮ್ಮು, ನೆಗಡಿ, ಜ್ವರ ಅಂತ ತಿಳ್ಕೊಬೇಡಿ. ಯಾವುದೇ ಬಂದ್ರೂ ಅದು ಕೋವಿಡ್ ಸಿಂಪ್ಟಮ್ ಅಂತಲೇ ತಿಳ್ಕೊಳ್ಳಿ. ಫಸ್ಟ್ 5 daysಲ್ಲಿ ತುಂಬ ಎಚ್ಚರಿಕೆ ವಹಿಸಿ ನಾವು ಔಷಧೋಪಚಾರ ಮಾಡಿದರೆ ನಮಗೆ ಹಾಸ್ಪಿಟಲ್ ಆಕ್ಸಿಜನ್ ಬೆಡ್ ಅವಶ್ಯಕತೆ ಇರಲ್ಲ. ಸೊ ಇದು ನಾವು ಪಂಚಸೂತ್ರ ಮೊದಲೈದು ದಿನ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇವೆ. ದ ಸೆಕೆಂಡ್ ಥಿಂಗ್ ಈಸ್ ಆನ್ ವ್ಯಾಕ್ಸಿನೇಷನ್. ನಮ್ಮ ಜಿಲ್ಲೆಯಲ್ಲಿ ನಾವು 68% ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ಇಡೀ ಸ್ಟೇಟ್ನಲ್ಲಿ ಮೈಸೂರು ಜಿಲ್ಲೆಯೇ ಅತಿ ಹೆಚ್ಚು ವ್ಯಾಕ್ಸಿನೇಷನ್ ಆಗಿದೆ. ಕೆಲವೊಂದು ತಾಲೂಕ್ಸಲ್ಲಿ 75 to 80% ವ್ಯಾಕ್ಸಿನೇಷನ್ ಆಗಿದೆ. ಸೊ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ. ಈಗ ಕೆಲವು ದಿನ ಹಿಂದೆ 18+ಗೆ ವ್ಯಾಕ್ಸಿನೇಷನ್ ಶುರು ಮಾಡಿದ್ದೀವಿ. ಆದರೂ ಈಗ ಸರ್ಕಾರ ಆದೇಶದಂತೆ ಅದು ನಿಲ್ಲಿಸಲಾಗಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ 95% ಕೋವಿಶೀಲ್ಡ್ ವ್ಯಾಕ್ಸಿನೇ ಕೊಟ್ಟಿದ್ದೀವಿ. ಓನ್ಲಿ 5% ಕೋವ್ಯಾಕ್ಸಿನ್ ಕೊಟ್ಟಿದ್ದೀವಿ. ಕೋವಿಶೀಲ್ಡ್ ಸೆಕೆಂಡ್ ಡೋಸೇಜ್ದು 12 weeks, 12 to 18 weeks ಅಂತ, 12 to 16 weeks ಅಂತ ಈಗ ಹೇಳ್ತಾ ಇದ್ದಾರೆ. ಸೊ ನಾವು ಸ್ಟಾರ್ಟ್ ಮಾಡಿದ್ದು 45+ ವ್ಯಾಕ್ಸಿನೇಷನ್ ಮಾಡೋದು. ವಿ ಸ್ಟಾರ್ಟೆಡ್ ಫ್ರಮ್ April 1st. April 1st ಇಂದ 12 weeks is 84 days. ಅದು mid-June ಆದಮೇಲೆ ಬರುತ್ತದೆ. ಸೊ ಎಲ್ಲರೂ ಯಾರು ವ್ಯಾಕ್ಸಿನೇಷನ್ ಫಸ್ಟ್ ಡೋಸ್ ಪಡೆದಿದ್ದಾರೆ, ಯು ಆರ್ ಆಲ್ ಎಲಿಜಿಬಲ್ ಟು ಟೇಕ್ ದ ಸೆಕೆಂಡ್ ಡೋಸ್ ಇನ್ ದ ಮಿಡ್ ಆಫ್ ಜೂನ್. ನಮ್ಮಲ್ಲಿ ವಿ ಹ್ಯಾವ್ ಅಬೌಟ್ 20,000 ವ್ಯಾಕ್ಸಿನ್ಸ್. ನಮ್ಮಲ್ಲಿ 18+ಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇಲ್ಲ. ಆ್ಯಂಡ್ ಯಾರು ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಪಡಿಬೇಕು ಅಂತಿದ್ದಾರೆ 45+ ಅವರು 20% ಆಫ್ ದ ಅವೈಲೇಬಲ್ ವ್ಯಾಕ್ಸಿನ್ಸ್ ಆರ್ ಮೇಡ್ ಅವೈಲೇಬಲ್ ಟು ದೆಮ್. ರೆಸ್ಟ್ ಆಫ್ ಇಟ್ ಇಸ್ ಫಾರ್ ಸೆಕೆಂಡ್ ಡೋಸ್. ಸೊ ವ್ಯಾಕ್ಸಿನೇಷನ್ ಬಗ್ಗೆ ಸುಮಾರು ಗೊಂದಲ ಇತ್ತು. ಐ ಥಾಟ್ ಇಟ್ ಈಸ್ ನೆಸೆಸರಿ ಟು ಕ್ಲಾರಿಫೈ ದಿಸ್. ಟೆಸ್ಟಿಂಗ್ ಬಗ್ಗೆನೂ ಸ್ವಲ್ಪ ಯಾಕೆ ಟೆಸ್ಟಿಂಗ್ ನಂಬರ್ಸ್ ಹ್ಯಾವ್ ಬೀನ್ ರೆಡ್ಯೂಸ್ಡ್ ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಇಸ್ ದಟ್ ಹಿಂದೆ ಆ್ಯಸ್ ಐ ಟೋಲ್ಡ್ ಯು ಫಸ್ಟ್ ವೇವ್ನಲ್ಲಿ ಲಾಟ್ ಆಫ್ ಎಂಫಸಿಸ್ ನಾವು ಟೆಸ್ಟಿಂಗ್ಗೆ ಕೊಟ್ಟಿದ್ದೀವಿ. ಬಿಕಾಸ್ ಟೆಸ್ಟ್, ಟ್ರ್ಯಾಕ್, ಟ್ರೀಟ್, 3 T's ಅಂತ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ, RT-PCR ನೆಗೆಟಿವ್, 30% ಫಾಲ್ಸ್ ನೆಗೆಟಿವ್ ಬರ್ತಾ ಇದೆ. ನಾವು ಈ ಡೆತ್ಸ್ ಅನಲೈಸ್ ಮಾಡಿದಾಗ ಎಸ್ಪೆಷಲಿ ಇನ್ KR ನಗರ್ ನಮಗೆ ಅತಿ ಹೆಚ್ಚಿನ ಎಲ್ಲ ತಾಲೂಕುಗಳ ಪೈಕಿ ಅತಿ ಹೆಚ್ಚಿನ ಡೆತ್ಸ್ ಇದೆ. ಆ ತಾಲೂಕಿನಲ್ಲಿ ಬಿಟ್ವೀನ್ 30 to 50 ಜಾಸ್ತಿ ಜನ ಡೆತ್ ಆಗ್ತಾ ಇದ್ದಾರೆ. ನಾವು ಅದನ್ನು ಅನಲೈಸ್ ಮಾಡಿದಾಗ ವಾಟ್ ವಿ ಹ್ಯಾವ್ ರಿಯಲೈಸ್ಡ್ ಇಸ್ ಅವರಿಗೆ ಫಸ್ಟ್ 5 daysಗೆ ಸರಿಯಾದ ಔಷಧಿ ಸಿಗ್ತಾ ಇಲ್ಲ. ಸ್ಟಿರಾಯ್ಡ್ ಓವರ್ ಯೂಸ್ ಆಗ್ತಾ ಇದೆ. ಅಲ್ಲಿ 18 to 21 ಆಡ್ ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಇದ್ದಾರೆ. ಎಲ್ಲರೂ ಸ್ಟಿರಾಯ್ಡ್ ಓವರ್ ಡೋಸೇಜಲ್ಲಿ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಅ ಗುಡ್ ಥಿಂಗ್. ವಿ ಡು ನಾಟ್ ರಿಕಮೆಂಡ್ ಎನಿ ಕೈಂಡ್ ಆಫ್ ಸ್ಟಿರಾಯ್ಡ್ ಯೂಸೇಜ್. ಆಸ್ ವಿ ಆರ್ ಸೇಯಿಂಗ್ ಐವರ್ಮೆಕ್ಟಿನ್, ಡಾಕ್ಸಿಸೈಕ್ಲಿನ್, ಜಿಂಕ್, ಶೆಲ್ ಕ್ಯಾಲ್,
A to Z ಇವೆಲ್ಲ ದೀಸ್ ಆರ್ ಆಲ್ ಮಲ್ಟಿವೈಟಮಿನ್ಸ್. ಸೊ ಇವೆಲ್ಲ ತಗೋಬೋದು ಟು ಇನ್ಕ್ರೀಸ್ ಯುವರ್ ಇಮ್ಯೂನ್ ಪವರ್, ಬಟ್ ಡೋಂಟ್ ಅಬ್ಯೂಸ್ ಸ್ಟಿರಾಯ್ಡ್ಸ್ ಬಿಕಾಸ್ ಅದರಿಂದ ಬೇರೆ ಬೇರೆ ರೀತಿಯ ಅನಾಹುತಿಗಳು ಆಗ್ತಾಯಿದೆ. ಈಗೇನು ನಾವು ಬ್ಲ್ಯಾಕ್ ಫಂಗಸ್ ಅಂತ ನೋಡ್ತಾ ಇದ್ದೀವಿ. ದಟ್ ಈಸ್ ಆಲ್ಸೋ ಅ ರಿಸಲ್ಟ್ ಆಫ್ ಓವರ್ ಹಾಸ್ಪಿಟಲೈಸೇಷನ್. ಹೆಚ್ಚಿನ ದಿನ ICUನಲ್ಲಿ ಅಥವಾ ಹಾಸ್ಪಿಟಲ್ನಲ್ಲಿರೋದು, ಅಥವಾ ಓವರ್ ಯೂಸ್ ಆಫ್ ಸ್ಟೆರಾಯ್ಡ್ಸ್, ಡಿಪ್ರೆಸಿಂಗ್ ಯುವರ್ ಇಮ್ಯೂನ್ ಸಿಸ್ಟಮ್ ಬಿಕಾಸ್ ಆಫ್ ಯೂಸೇಜ್ ಆಫ್ ಸ್ಟೆರಾಯ್ಡ್ಸ್. ಈ ಕಾರಣಗಳಿಂದ ಆಗ್ತಾಯಿದೆ. ಸೊ ಡೆತ್ಸ್ ಎಲ್ಲಿ ಆಗ್ತಾಯಿದೆ ಅದು ನೋಡಿದ ಮೇಲೆ ನಮಗೆ ಅಗೇನ್ ವಿ ಹ್ಯಾವ್ ಕಮ್ ಬ್ಯಾಕ್ ಟು ದ ಸೇಮ್ ಫ್ಯಾಕ್ಟ್ ದಟ್ ಫಸ್ಟ್ 5 ಡೇಸ್ನಲ್ಲಿ ಸಾಕಷ್ಟು ಇದು ಆಗ್ತಾಯಿಲ್ಲ. ಆ್ಯಂಡ್ ಟೆಸ್ಟಿಂಗ್ ಬಗ್ಗೆ ನಾವು ಡೆತ್ನಲ್ಲಿ ನೋಡಿದಾಗ ಫಾಲ್ಸ್ ನೆಗೆಟಿವ್ ಬಂದಿದೆ ಅವ್ರಿಗೆ. ಲೇಟರ್ ಆನ್ ಸಿಮ್ಟಮ್ಸ್ ಆಗಿದೆ. ಮಚ್ ಲೇಟರ್ ಆನ್ 9th ಡೇ 10th ಡೇ ಅವರು ಹಾಸ್ಪಿಟಲ್ನಲ್ಲಿ ಬರ್ತಾ ಇದ್ದಾರೆ ವಿತ್ ಲಂಗ್ಸ್ ವಿಚ್ ಹ್ಯಾವ್ ಆಲ್ಮೋಸ್ಟ್ ಬಿಕಮ್ ರಾಕ್ ಥರ ಆಗೋಗಿರ್ತದೆ. ಅಷ್ಟೊತ್ತಿಗೆ ದೇರ್ ಸ್ಯಾಚುರೇಷನ್ ತುಂಬ ಡ್ರಾಪ್ ಆಗಿದೆ. ಸೊ ದೀಸ್ ಆರ್ ದ ರೀಸನ್ಸ್ ವೈ ಟೆಸ್ಟಿಂಗ್ನಲ್ಲಿ ನಾವು ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಸರ್ಕಾರ ಮಟ್ಟದಲ್ಲಿನೂ ನಮಗೆ ಹಿಂದೆ 6,500 ಟೆಸ್ಟಿಂಗ್ ಟಾರ್ಗೆಟ್ ಇತ್ತು, ಈಗ 3,500 ಇದೆ. ಅದರ ಪೈಕಿನೂ ರ್ಯಾಟ್ ಟೆಸ್ಟ್ ನಾವು ಈಗ ಹೆಚ್ಚು ಮಾಡ್ತಾ ಇದ್ದೀವಿ. ಒನ್, ಬಿಕಾಸ್ RT-PCR ಈಸ್ ಆಲ್ಸೋ ಗೆಟಿಂಗ್ ಫಾಲ್ಸ್ ನೆಗೆಟಿವ್. ಸೆಕೆಂಡ್, ಅವರು ಲೇಟಾಗಿ ಪ್ರೆಸೆಂಟೇಷನ್ ಮಾಡಿದ ಮೇಲೆ ಆವಾಗ ನಾವು ರ್ಯಾಟ್ ಮಾಡಿದರೆ ಎಲ್ಲರಿಗೂ ಪಾಸಿಟಿವ್ ಆಗ್ತಾಯಿದೆ. ಸೊ ಏನೇ ಸಿಮ್ಟಮ್ ಇದ್ದರೂ ಇಟ್ ಈಸ್ ಅ ಸೈನ್ ಆಫ್ ಕೋವಿಡ್. ಫಸ್ಟ್ 5 ಡೇಸ್ನಲ್ಲಿ ಮೆಡಿಕೇಷನ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ದಯವಿಟ್ಟು ಏನು ಮೆಡಿಕೇಷನ್ ಇದೆ ಎಲ್ಲರೂ ಬಾಯಿನಲ್ಲಿ ಇರಲಿ. ಐವರ್ಮೆಕ್ಟಿನ್, ಡಾಕ್ಸಿಸೈಕ್ಲಿನ್, ಜಿಂಕ್ ಕ್ಯಾಪ್ಸ್ಯೂಲ್ಸ್, ವೈಟಮಿನ್ C, ಶೆಲ್ ಕ್ಯಾಲ್, ಇವೆಲ್ಲ ಎಲ್ಲರ ಬಾಯಿನಲ್ಲಿ ಗೊತ್ತಿರಬೇಕು. ವಾಟ್ ಆರ್ ದೀಸ್ ಮೆಡಿಸಿನ್ಸ್, ಏನಕ್ಕೆ ಇದೆ, ವಾಟ್ ಈಸ್ ಅನ್ ಆ್ಯಂಟಿಪ್ಯಾರಾಸೈಟಿಕ್, ವಾಟ್ ಈಸ್ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್, ಡೋಸೇಜ್ ಏನು, ಟೈಮಿಂಗ್ಸ್ ಏನು. ಸೊ ನೀವು ಏನೇ ಸಿಮ್ಟಮ್ ಬಂದರೂ ಐ ರಿಕ್ವೆಸ್ಟ್ ಎವ್ರಿಬಡಿ, ಹತ್ತಿರ ಇರುವಂಥ PHC ಕೋವಿಡ್ ಮಿತ್ರಾಗೆ ಬನ್ನಿ. ನಿಮ್ಮ ಚೆಕಪ್ ಮಾಡ್ತಾರೆ. ನಿಮಗೂ ನಿಮ್ಮ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೂ ಎಲ್ಲರಿಗೂ ಔಷಧಿ ಕೊಡ್ತಾರೆ. ದಯವಿಟ್ಟು ಔಷಧಿಯನ್ನು ಟೈಮ್ಗೆ, ಕೆಲವೊಂದು ಕಡೆ ನಾವು ಏನು ನೋಡಿದ್ದೀವಿ ಫ್ರಮ್ ದ ಫೀಡ್ಬ್ಯಾಕ್, ನಾವು May 1st ಏನು ಮಾಡ್ತಾಯಿದ್ದೀವಿ, ಔಷಧಿ ತೊಗೊಂಡು ಹೋಗ್ತಾರೆ, 1 ದಿನ ಹಾಕ್ಕೊಳ್ತಾರೆ, ಬಟ್ 2-3 ದಿನ ಹಾಕಲ್ಲ. ಈ ಆ್ಯಂಟಿಬಯೋಟಿಕ್ ಒಂದು ಡೋಸೇಜ್ ಇರುತ್ತದೆ, 3 ದಿನ, 5 ದಿನ, 7 ದಿನ. ನಿಮ್ಮ ಸಿವಿಯಾರಿಟಿ ನೋಡಿಕೊಂಡು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ದಯವಿಟ್ಟು ಅದು ಏನು ಪ್ರಿಸ್ಕ್ರಿಪ್ಷನ್ ಇದೆ ಅದು ಕಡ್ಡಾಯವಾಗಿ ತಗೊಳ್ಳಿ. ಸಣ್ಣ ಜ್ವರ, ಸಣ್ಣ ಕೆಮ್ಮು, ಸಣ್ಣ ನೆಗಡಿ ಇದ್ದಾಗಲೇ ಇದನ್ನು ನಾವು ತಡೆಗಟ್ಟಲಿಕ್ಕೆ ಆಗುತ್ತದೆ. ಇಲ್ಲ ಅಂದರೆ ಹಾಸ್ಪಿಟಲೈಸೇಷನ್ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮಲ್ಲಿ ಇವಾಗಲೂ ಆಕ್ಸಿಜನ್ ಬೆಡ್ಸ್ ಅವೈಲೇಬಲ್ ಇದೆ, ಬಟ್ ICUನಲ್ಲಿ 20-30 ವೆಯ್ಟಿಂಗ್ ಇದ್ದಾರೆ ಫಾರ್ ICU. ಆ್ಯಂಡ್ ಸುಮಾರು ಹಾಸ್ಪಿಟಲ್ಸಿಂದ ಹೊರಗೆ ಕಳಿಸ್ತಾ ಇದ್ದಾರೆ, ನಮ್ಮಲ್ಲಿ ICU ಇಲ್ಲ, ನಿಮಗೆ ICU ಬೇಕು, ಹೊರಗೆ ಹೋಗಿ ಅಂತ. ಎಲ್ಲಿನೂ ICU ಸದ್ಯಕ್ಕೆ ಲಭ್ಯವಿಲ್ಲ. ದೇರ್ ಆರ್ 30 ಪೀಪಲ್ ವೇಟಿಂಗ್ ಫಾರ್ ಆಲ್ ICUs. ನಮ್ಮ ವಾರ್ ರೂಮಿಂದ ರೇಷನ್ ಮಾಡಿ ಅಲೋಕೇಟ್ ಮಾಡಿ ನಾವು ಕಳಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಯಾರಾದರೂ ಆಕ್ಸಿಜನ್ ಮೇಲೆ, ಬೆಡ್ ಮೇಲೆ ಇದ್ದರೆ ಪ್ಲೀಸ್ ಡೋಂಟ್ ಗೆಟ್ ಸೆಲ್ಫ್ ಡಿಸ್ಚಾರ್ಜ್ ಆನ್ ದ ಅಡ್ವೈಸ್ ಆಫ್ ಹಾಸ್ಪಿಟಲ್ ಆಲ್ಸೋ, ಬಿಕಾಸ್ ಬೇರೆ ಕಡೆ ಇಲ್ಲ. ಬೇರೆ ಕಡೆ ನೀವು ಖಚಿತ ಮಾಡಿಕೊಂಡು ಹೋಗಿದ್ರೇ ಇಟ್ ವಿಲ್ ಬಿ ಬೆಟರ್. ಇಟ್ ಈಸ್ ನಾಟ್ ಅಡ್ವೈಸಬಲ್. ಮುಂಚೆನೇ ಈಗ ಏನು ನೋಡ್ತಾ ಇದ್ದೀವಿ, ಆ್ಯಂಬ್ಯುಲೆನ್ಸ್ ತಗೊಂಡು ದೇ ಆರ್ ಸುತ್ತಾ ಇದ್ದಾರೆ ಹಾಸ್ಪಿಟ್ಲು. ದಯವಿಟ್ಟು ನಮ್ಮ ವಾರ್ ರೂಮ್ಗೆ ಮಾತಾಡಿ. ನಾವು ಖಂಡಿತ ಎಲ್ಲರಿಗೂ ಹೆಲ್ಪ್ ಮಾಡಲಿಕ್ಕೆ, ನಾವೇನು 26th ಏಪ್ರಿಲ್ನಲ್ಲಿ ನಾವು ಅನೌನ್ಸ್ ಮಾಡಿದ್ದೀವಿ ಹೆಲ್ಪ್ಲೈನ್ 242411. ಅಲ್ಲಿ ಮೋರ್ ದ್ಯಾನ್ 3,500 to 4,000 ಕಾಲ್ಸ್ ಬಂದಿದೆ. ನಾಟ್ ಓನ್ಲಿ ನಮ್ಮ ಡಿಸ್ಟ್ರಿಕ್ಟ್, ಸುತ್ತಮುತ್ತ ಜಿಲ್ಲೆಗಳಿಂದನೂ ಬರ್ತಾಯಿದೆ. ಈಗಿನ ಡೇಟ್ಗೆ ನಮ್ಮ ಜಿಲ್ಲೆಯಲ್ಲಿ 100 ಜನ ಹೊರಗಿನ ಪೇಷಂಟ್ಸ್ನು ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಸೊ ಏನೇ ಆತಂಕ ಇದ್ದರೂ ದಯವಿಟ್ಟು ಕಾಲ್ ಮಾಡಿ. ವಿ ಹ್ಯಾವ್ ಸ್ಟಾರ್ಟೆಡ್ ಟೆಲಿಮೆಡಿಸಿನ್ ಎಟ್ ತಾಲೂಕಾ ಲೆವೆಲ್, ವಾರ್ ರೂಮ್ ಎಟ್ ದ ತಾಲೂಕಾ ಲೆವೆಲ್. ಯಾರೂ ಆತಂಕಕ್ಕೆ ಒಳಗಾಗಬೇಡಿ. ಮೊದಲ 5 ದಿನ ಪಂಚಸೂತ್ರವನ್ನು ದಯವಿಟ್ಟು ಪಾಲಿಸಿ. ಇದು ಕೋವಿಡ್ ಮಿತ್ರ ಕಾನ್ಸೆಪ್ಟ್. ವಿ ಹ್ಯಾವ್ ಡನ್ ಇಟ್ ಇನ್ ಮೈಸೂರು. ಎಲ್ಲ ಮೆಡಿಕಲ್ ಪ್ರಾಕ್ಟಿಷನರ್ಸ್, ಡೆತ್ ಆಡಿಟ್ ಪೇಷಂಟ್ಸ್ ಇವರೆಲ್ಲ ಫೀಡ್ಬ್ಯಾಕ್ ತಗೊಂಡು ಮಾಡುವಂಥದ್ದು. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಿಕಾಸ್ ಆಫ್ ದಟ್ ರೆಸ್ಪಾನ್ಸ್ ನಮ್ಮ ಸಿಟಿನಲ್ಲಿ ಇರುವಂಥ 23 PHCಸ್ನು, ಅರ್ಬನ್ PHCಸ್ನಲ್ಲೂ ನಾವು ಕೋವಿಡ್ ಮಿತ್ರ ಮಾಡಿದ್ದೀವಿ. ಹಿಂದೆ ಬರೀ ಮೂರು ಕಡೆ ನಾವು ಮಾಡಿದ್ದೀವಿ, SMT, BD ಹಾಸ್ಪಿಟಲ್ ಆ್ಯಂಡ್ ಪಂಚಕರ್ಮ ಹಾಸ್ಪಿಟಲ್ ಕಾನ್ಸ್ಟಿಟ್ಯೂನ್ಸಿ ವೈಸ್. ಬಟ್ ಈಗ ಸಿಟಿನಲ್ಲಿರುವಂಥ ಎಲ್ಲ 23 PHCs, ಅರ್ಬನ್ PHCs ಅಲ್ಲಿನೂ ನಾವು ಕೋವಿಡ್ ಮಿತ್ರ ಮಾಡಿದ್ದೀವಿ. ಅಲ್ಲಿಗೆ ಹೋಗಿದರೆ ನಿಮಗೆ ಔಷಧಿ ಏನು ಬೇಕಾದರೂ ಅದು ಕೊಡ್ತಾರೆ. ಡಾಕ್ಟ್ರೇ ನೋಡ್ತಾರೆ, ಡಾಕ್ಟ್ರೇ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ, ಅವರು ನಿಮಗೆ ಔಷಧಿ ಕೊಡ್ತಾರೆ. ಪ್ಲೀಸ್ ಅದನ್ನು ದಯವಿಟ್ಟು ಫಸ್ಟ್ 5 ಡೇಸನ್ನು ಪಾಲಿಸಿ. ಇದು ಐ ಆಮ್ ಅಗೇನ್ ರಿಪೀಟಿಂಗ್ ಔಟ್ ಆಫ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ನಾಟ್ ದಟ್ ಇವತ್ತು ಪಾಸಿಟಿವ್ ಆಗಿದ್ದಾರೆ, 5 ದಿನ ಆಗ್ತಾ ಇದೆ. 5 ದಿನದಿಂದ ನಾವು ಔಷಧಿ ತಗೊಂಡಿದ್ದೀವಿ. ಟುಡೇ ಇಸ್ ಮೈ ಲಾಸ್ಟ್ ಡೇ. ನಾವು ಆ ಫುಲ್ ಕೋರ್ಸ್ ಆಫ್ ಮೆಡಿಕೇಷನ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಾವೆಲ್ಲ ಚೆನ್ನಾಗಿದ್ದೀವಿ. ಸೊ ಎಲ್ಲರ ಮನೆಯಲ್ಲಿನೂ ಐ ಅಗೇನ್ ಪ್ಲೀಡ್ ದಟ್ ಫಸ್ಟ್ 5 ಡೇಸ್ ಪ್ಲೀಸ್ ಫೋಕಸ್ ಮಾಡಿ ಔಷಧೋಪಚಾರ ಕಡ್ಡಾಯವಾಗಿ ಮಾಡಿಕೊಳ್ಳಿ. ಸೊ ದೇರ್ ಆರ್ ಬೇರೆ ಈಗ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಬೆಡ್ ಬ್ಲಾಕಿಂಗ್ ಇರಲಿ,
ಶವ ಸಂಸ್ಕಾರಗಳಿರಲಿ ಇವೆಲ್ಲ ಬಗ್ಗೆ ಮಾತನಾಡೋದು ತುಂಬ ಇದೆ. ಬಟ್ ಇವತ್ತು ಆ್ಯಂಡ್ ಈವನ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ SSLC ಈ ಎಕ್ಸಾಮ್ಸು ಪೋಸ್ಟ್ಪೋನ್ ಆಗಿದೆ, ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ. ಪೇರೆಂಟ್ಸ್ಗೂ ನಾವು ವಿನಂತಿ ಮಾಡ್ತೀವಿ ದ್ಯಾಟ್ ಕನ್ಸ್ಟ್ರಕ್ಟಿವ್ ಯೂಸ್ ಆಫ್ ಟೈಮ್ ಆಗಲಿ ಎಲ್ಲರಿಗೂ. ವಿ ಡಿಂಟ್ ವಾಂಟ್ ಟು ಕ್ಲಟರ್ ಒನ್ ಫೇಸ್ಬುಕ್ ಲೈವ್ ವಿತ್ ಸೋ ಮಚ್ ಇನ್ಫಾರ್ಮೇಷನ್. ಸೊ ನಾವು ಬರೀ ಇವತ್ತಿನ ಫೇಸ್ಬುಕ್ ಲೈವ್ ಜಾಸ್ತಿ ಜನಕ್ಕೆ ರೀಚ್ ಔಟ್ ಮಾಡಲಿಕ್ಕೆ ಮೊದಲೈದು ದಿನ ಪಂಚಸೂತ್ರ, ಎಸೆನ್ಷಿಯಲ್ ಮೆಡಿಕೇಷನ್, ಕೋವಿಡ್ ಮಿತ್ರ ಇವೆಲ್ಲರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್.